ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಬಿಡದಿ ಟೌನ್ಶಿಪ್ ವಿಚಾರ ಈಗ ಸರ್ಕಾರ ವರ್ಸಸ್ ರೈತರ ಜಟಾಪಟಿ ಅತಿರೇಕಕ್ಕೆ ಹೋಗ್ತಾ ಇದೆ, ತೀವ್ರವಾಗ್ತಾ ಇರುವಂಥದ್ದು. ರೈತರ ಪ್ರಬಲವಾದಂತಹ ವಿರೋಧದ ಮಧ್ಯೆಯೂ ಕೂಡ ನೋಟಿಫಿಕೇಶನ್ ಕರೆದು ಬಿಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಿಯೇ ತೀರ್ತೇವೆ ಅನ್ನುವಂಥ ಒಂದು ಹಠಕ್ಕೆ ಈಗ ಕಾಂಗ್ರೆಸ್ ಸರ್ಕಾರ, ಪ್ರಮುಖವಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬಂದ ಹಾಗೆ ಕಾಣಿಸ್ತಾ ಇದೆ. 80% ರೈತರು ಒಪ್ಪಿದ್ದಾರೆ. ಇದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಎಲ್ಲರಿಗೂ ಅನುಕೂಲ ಆಗುವಂತಹ ರೀತಿಯಲ್ಲಿ ರೈತರಿಗೂ ಕೂಡ ಸರಿಯಾದಂತಹ ದಕ್ಕಬೇಕಾದಂತಹ ಪರಿಹಾರವನ್ನು ಕೊಟ್ಟು ನಾವು ಅವರ ಜಾಗವನ್ನು ತೆಗೆದುಕೊಂಡು ಉತ್ತಮವಾದಂತಹ ಒಂದು ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡ್ತೇವೆ. ಇದು ಬೆಂಗಳೂರಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಇದು ಒಳ್ಳೆಯ ಕೆಲಸ ಅನ್ನುವಂಥ ಮಾತನ್ನ, ಸಮರ್ಥನೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡಿಕೊಳ್ಳುತ್ತಾ ಇದ್ದಾರೆ. ಅಂದರೆ ಈ ಏನು ಬಿಡದಿ ಟೌನ್ಶಿಪ್ ಮಾಡೋಕ್ಕೆ ಹೊರಟಿದ್ದಾರಲ್ಲ, ಇದು ಫಲವತ್ತಾದ ಹಸಿರು ಭೂಮಿ. ಅದನ್ನು ನಂಬಿಕೊಂಡು ಬಹಳಷ್ಟು ಜನ ರೈತರು ಹೈನುಗಾರಿಕೆಯಿಂದ ಕೃಷಿಯನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂಥ ಜಾಗವನ್ನು ನಾವು ಯಾಕೆ, ಹೇಗೆ ಕೊಡಬೇಕು ನಾವು ಸರ್ಕಾರಕ್ಕೆ? ನಮ್ಮ ಜೀವನ ಹೇಗೆ ಮುಂದಕ್ಕೆ, ನಮ್ಮ ಭವಿಷ್ಯ ಹೇಗೆ ಮುಂದಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ. ಅಂದರೆ ನೀವೇನೋ ಈಗ ಪರಿಹಾರ ಕೊಡ್ತೀರಾ, ಆ ಪರಿಹಾರವನ್ನು ಇಟ್ಕೊಂಡು ಎಷ್ಟು ದಿವಸ ಇರುತ್ತೆ ಸ್ವಾಮಿ ಆ ದುಡ್ಡು? ಆ ಪರಿಹಾರ ಎಷ್ಟು ದಿನ ಇಟ್ಕೊಳ್ಳೋಕೆ ಸಾಧ್ಯ? ನಮ್ಮ ಜೀವನ ಪೂರ ನಾವು ಕೆಲಸ ಮಾಡ್ಕೊಂಡಿರೋಕ್ಕಾಗತ್ತಾ? ಅದನ್ನೇ ನಂಬ್ಕೊಂಡು, ನೀವು ಕೊಡೋ ದುಡ್ಡನ್ನೇ ನಂಬ್ಕೊಂಡು ನಾವು ಜೀವನ ಮಾಡೋಕ್ಕಾಗತ್ತಾ? ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾ ನಾವು? ಯಾವ ರೈತರು ನಿಮಗೆ ಓಕೆ ಮಾಡಿದ್ದಾರೆ? ಯಾರು ನಿಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಈ ರೀತಿ ಕೆಲಸ ಮಾಡೋದಕ್ಕೆ? ಇದೆಲ್ಲ ಪ್ರಶ್ನೆಯನ್ನು ಕೂಡ ಪ್ರತಿರೋಧವನ್ನು ರೈತರು ಈಗ ಕೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು 80% ರೈತರು ಒಪ್ಪಿದ್ದಾರೆ. ಆ 80% ರೈತರು ಯಾರು ನಿಮಗೆ ಜಾಗ ಕೊಡೋಕೆ ಒಪ್ಪಿದ್ದಾರೆ? ಈ ಪ್ರಶ್ನೆಯನ್ನು ರೈತರು ಕೇಳ್ತಾ ಇದ್ದಾರೆ. ನಿಜವಾದ ರೈತರು. ನಮ್ಮನ್ಯಾರನ್ನೂ ಕರೆದಿಲ್ಲ ಸಭೆಗೆ, ನಮ್ಮನ್ಯಾರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ನಮ್ಮನ್ಯಾರನ್ನೂ ಮನವೊಲಿಸುವಂಥ ಕೆಲಸವನ್ನು ಮಾಡಿಲ್ಲ. ನಿಜವಾದ ರೈತರಿಗೆ ನೀವು ಯಾವ ರೈತರು 80% ಓಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ? ನೀವು ಹಾಗಾದರೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ, ನೀವು ದುಡ್ಡು ಹೊಡೆಯೋದಕ್ಕೆ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅಂತ ಈಗ ರೈತರು ಪ್ರಬಲವಾದಂಥ ವಿರೋಧವನ್ನು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಡಿ.ಕೆ. ಶಿವಕುಮಾರ್ ಅವರಿಗೆ ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತೊಂದೆಡೆ ಇವರು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರುವಂಥದ್ದು, ಇದನ್ನು ಶುರು ಮಾಡಿದಂಥದ್ದು ಇದರ ತಂದೆ ಕುಮಾರಸ್ವಾಮಿ ಅವರು. ಆಗ ಯಾಕೆ ಅವರು ಡಿನೋಟಿಫೈ ಮಾಡಿಲ್ಲ? ಕರೆದಿದ್ರಲ್ಲ, ಮಾಡಿದ್ರಲ್ಲ, ಹೇಳ್ತಾರಲ್ಲ, ಇವತ್ತೆಲ್ಲ ದೊಡ್ಡದಾಗೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರುವಾಗ ಜೊತೆಗೆ ಬಂದಿದ್ದಾರಲ್ಲ. ಈಗ ಇದೆಲ್ಲ ಮಾಡಿದ್ಯಾರು? ಕುಮಾರಸ್ವಾಮಿ ಅವರೇ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಮತ್ತೊಂದರೆ ರೈತರ ಬೆಂಬಲಕ್ಕೆ ಪ್ರತಿಪಕ್ಷಗಳಾದಂಥ BJP ಮತ್ತು JDS ಬಂದು ನಿಂತಿರುವಂಥದ್ದು. ಅಂದರೆ ನಾವು ರೈತರ ಪರವಾಗಿದ್ದೇವೆ, ರೈತರ ಪರವಾಗಿ ಧ್ವನಿ ಎತ್ತುತ್ತೇವೆ, ಇವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ಬಿಡದಿ ಟೌನ್ಶಿಪ್ ಆಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಪಕ್ಷಗಳಾದಂಥ BJP ಮತ್ತು JDS ನಿಂತಿದೆ. ಈಗಾಗಲೇ BJP ನಿಯೋಗ ಭೇಟಿಯನ್ನು ಕೊಟ್ಟಿದೆ ಆ ಭಾಗಕ್ಕೆ. ಇವತ್ತು JDSನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬಿಡದಿಯ ಆ ಭಾಗದಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಗೆ ದೊಡ್ಡದಾದಂತಹ ಪ್ರತಿಭಟನೆ ನಡೆದಿರುವಂಥದ್ದು. ಅಂದರೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು, ಹೇಳಿಕೆಯನ್ನು ಇಟ್ಟುಕೊಂಡು ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿರುವಂಥದ್ದು ಬಿಡದಿಯಲ್ಲಿ. ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ JDS ಪಕ್ಷ ಇವತ್ತು ರೈತರ ಪರವಾಗಿ ಧ್ವನಿಯನ್ನು ಎತ್ತಿ ಅಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿ 10 ಕಿಲೋಮೀಟರ್ ನಡೆದು ಒಂದು ಕಡೆ ಸಮಾವೇಶದ ರೀತಿಯಲ್ಲಿ ಒಂದು ಸಭೆಯನ್ನು ಮಾಡಿ ಸರ್ಕಾರಕ್ಕೆ ನೇರವಾದಂಥ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನು ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಇವರ ರಾಜಕೀಯ ಲೆಕ್ಕಾಚಾರಗಳು, ಆದರೆ ಪಕ್ಷದ ಉದ್ದೇಶ ಅಂದರೆ ರೈತರ ಪರವಾಗಿ ನಾವು ನಿಲ್ತೇವೆ ಅನ್ನುವಂಥದ್ದನ್ನು JDS ಹೇಳ್ತಾ ಇದೆ. ಹಳೆ ಮೈಸೂರು ಭಾಗ JDSನ ಕೋರ್ ಬೆಲ್ಟ್, ಒಂದು ರೀತಿಯಲ್ಲಿ ಅವರ ಮತಗಳಿರುವಂಥದ್ದೇ ಹಳೆ ಮೈಸೂರು ಭಾಗದಲ್ಲಿ. ಹೀಗಾಗಿ ರೈತರ ಪರವಾಗೇ ಇರುವಂತಹ ಪಕ್ಷ JDS ಅಂತ ಅವರು ಹೇಳಿಕೊಳ್ಳುತ್ತಾ ಇದೆಲ್ಲ ಲೆಕ್ಕಾಚಾರಗಳೊಂದಿಗೆ, ಅದರಲ್ಲೂ ಒಂದು ರೀತಿಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್, ಮತ್ತೊಂದೆಡೆ H.D. ಕುಮಾರಸ್ವಾಮಿ ಅವರು, ಇವರಿಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್. ಇಬ್ಬರು ಕೂಡ ಪ್ರಬಲ ನಾಯಕರು. ಇವರನ್ನು ಅವರು ವಿರೋಧ ಮಾಡ್ಕೊಳ್ತಾ ಇದ್ದಾರೆ, ಅವರನ್ನು ಇವರು ವಿರೋಧ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಷ್ಠೆಗೆ ಬಿದ್ದಂತಿರುವಂತಹ ಡಿ.ಕೆ. ಶಿವಕುಮಾರ್ ಏನೇ ಆದರೂ ನಾನು ಬಿಟ್ಟುಕೊಡಲ್ಲ, ಈ ಕೆಲಸವನ್ನು ಮಾಡೇ ಮಾಡ್ತೇನೆ. ಬೆಂಗಳೂರಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ, ನಾವು ಬೇರೆಡೆ ವಾಸ್ತವ್ಯವನ್ನು ಹೂಡೋದಕ್ಕೆ, ವಸತಿಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ದೂರದೃಷ್ಟಿ, ಒಳ್ಳೆಯ ಕೆಲಸ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ರೆ, ಇದು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಮಾಡಿಕೊಡ್ತಾ ಇರುವಂಥ ಅನುಕೂಲ. ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ರೈತರ ಬಗ್ಗೆ ಕಾಳಜಿ ಇಲ್ಲ ಈ ಸರ್ಕಾರಕ್ಕೆ ಅಂತ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ JDS ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ಬಿಡದಿಯಲ್ಲಿ. ಒಟ್ಟಾರೆ ಇದನ್ನು ನಾವು ಅವ್ರ ಪರವಾಗೇ ಇದ್ದೇವೆ, ಬಿಡದಿ ಟೌನ್ಶಿಪ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಪ್ರತಿಪಕ್ಷಗಳು ಮಾಡೇ ತೀರ್ತೇವೆ ಅಂತ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಎಲ್ಲಿ ತನಕ ಹೋಗಿ ನಿಲ್ಲತ್ತೆ, ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.